ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮ ಪಂಚಾಯಿತಿಯಿಂದ ಬಹಳಷ್ಟು ಹಣ ದೋಚಲಾಗಿದೆ. ಅನೇಕ ರೀತಿಯಾಗಿ ಹಗರಣ ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಅಂತ ಗ್ರಾಮಸ್ಥರು ನೇರ ಆರೋಪ ಮಾಡಿದ್ದಾರೆ. ಹೌದು, ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ 15ನೇ ಹಣಕಾಸಿನ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೌಡ್ಗಾಂವ್ ಗ್ರಾಮದಲ್ಲಿ ಅಂಗವಿಕಲ ಶೌಚಾಲಯ ನಿರ್ಮಾಣ ಮಾಡಲು 2 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಶೌಚಾಲಯ ಕಟ್ಟದೆ ಸರ್ಕಾರಿ ಶಾಲೆಯಲ್ಲಿ ಹಳೆಯ ಶೌಚಾಲಯಕ್ಕೆ ಬಣ್ಣ ಬಳಿದು ಹಣ ಲೂಟಿ ಮಾಡಿದ್ದು. ನಮಸ್ಕಾರ. ಇವತ್ತಿಂದ ಬೆಳಕುಣಿ ಚೌಧರಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಶ್ರೀ ಗೋವಿಂದ್ ಲೋನೆ ಸಾಯಿ ಭರತ್ ಪಾಟೀಲ್ ಅವರು ಶ್ರೀ ಗೌಡ್ಗಾಂವ್ ವಿಲೇಜ್ದವರು ಸುಮಾರು 1/7/2024 ಅರ್ಜಿ ಒಂದು ಕೊಟ್ಟಿದ್ದಾರೆ. 2024 1/7 ಶ್ರೀ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬೀದರ್ ಆ್ಯಂಡ್ DC ಸಾಹೇಬರು ಬೀದರಿಗೆ ಇದು ಬೆಳಕುಣಿ ಚೌಧರಿ ಗ್ರಾಮ ಪಂಚಾಯತಿಯಲ್ಲಿ ಬರುವ 15ನೇ ಹಣಕಾಸಿನಲ್ಲಿ ಲೂಟಿ ವಿತೌಟ್ ಕಾಮಗಾರಿ ಮಾಡದೆ ಪೇಮೆಂಟ್ ಹಣ ಲೂಟಿ ಮಾಡಿದ್ದಾರೆ ಅಂತ ಅರ್ಜಿ ಕೊಟ್ಟಿದ್ದಾರೆ. ಗೌಡ್ಗಾಂವ್ ವಿಲೇಜ್ದಲ್ಲಿ ಟೋಟಲಿ ಒಂದು ಶೌಚಾಲಯ ಇದೆ. ಅದು ಹಳೆ ಶೌಚಾಲಯಕ್ಕೆ ಸುಣ್ಣ ಬಣ್ಣ ಹಚ್ಚಿ ಪೇಮೆಂಟ್ ಎಬ್ಸಿದ್ದಾರೆ. ಮತ್ತು 2 ಕ್ಯಾಟಲ್ ಥ್ರೂ ಇದೆ ಅಂತ ಕ್ಯಾಟಲ್ ಥ್ರೂನು ಕೆಲಸ ಮಾಡಿದ ಹಣವನ್ನು ಲೂಟಿ ಮಾಡಿದ್ದಾರೆ. ಅದ ಕಾರಣ ಇವರು ಅರ್ಜಿ DC ಸಾಹೇಬರಿಗೆ CS ಸಾಹೇಬರಿಗೆ ಕೊಟ್ಟಿದ್ದಾರೆ. ಆಮೇಲೆ CS ಸಾಹೇಬ್ರು ಏನು ಮಾಡ್ತಾರೆ, ಈ ಶ್ರೀ ಚೀಫ್ ಅಕೌಂಟ್ ಆಫೀಸರ್ ಮತ್ತು ಇವರಿಗೆ ಆರ್ಡರ್ ಮಾಡ್ತಾರೆ ಸರ್. ಆರ್ಡರ್ ಮಾಡಿದ ನಂತರ 2 ಸಲ ಆದೇಶ ಆಗಿದೆ, 1 ತಿಂಗಳು ಐತೆ, ಇನ್ನೂ ತನಕ ಬಂದು ಇನ್ಕ್ವೈರಿ ಮಾಡಿಲ್ಲ ಅಂಥೇಳಿ ನಮ್ಮ ಮಿತ್ರರಾದ ಶ್ರೀ ಸುಭಾಷ್ ನಮ್ಮ ಗೋವಿಂದ್ ಲೋನೆ ಸಾಹೇಬರು ಭರತ್ ಪಾಟೀಲ್ ಸರು ನಮ್ಮ ಬೆಳಕುಣಿ ಚೌಧರಿ ಗ್ರಾಮಕ್ಕೆ ಬಂದು ನಾವು ಭೇಟಿಯಾಗಿ ಸರ್ ಮೀಡಿಯಾ ಮುಖಾಂತರ ಈಗ ನಮ್ಗರ ಯಾರು ದಬ್ಬಾಳಿಕೆ ಇದೆ, ಏನು ಆಫೀಷಿಯಲಿ ಯಾರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ. ಬಟ್ ನಾವು ಅರ್ಜಿ ಕೊಟ್ಟಿದ ನಂತರ ಆರ್ಡರ್ ಆಗಿದ್ರು ಬಟ್ ಇಲ್ಲಿ ಬಂದು ಏನು ಇನ್ಕ್ವೈರಿ ಮಾಡ್ತಾ ಇಲ್ಲ, ಇದು ಕಾರಣ ಏನು, ಮತ್ತು ನಾವು ಪಂಚಾಯತ್ಗೆ ನಾವು ಬರ್ತೇವೆ, ತಾವು ಇರಬೇಕಂತೇಳಿ ನನಗೆ ರಿಕ್ವೆಸ್ಟ್ ಮಾಡಿ ನಂತರ ನಾನು ಇಲ್ಲಿ ನಿಂತಿದ್ದೇನೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸರ್. ತಮ್ಮ ಗಮನಕ್ಕೆ ಕೊಡೋದೇನೆಂದರೆ, ಮೊದಲು ಏನು ಕೆಲಸ ಕಾಮಗಾರಿಗಳೇನು ಇದು ಗೌಡ್ಗಾಂವ್ ಗ್ರಾಮದಲ್ಲಿ ಕಾಮಗಾರಿ ಮಾಡಿದೆ ಸರ್ಕಾರದ ಹಣ ಲೂಟಿ ಮಾಡಿದರ ವಿರುದ್ಧ ಇನ್ಕ್ವೈರಿ ಮಾಡ್ಲಿಕ್ಕೆ ಏನು ಆದೇಶ ಮಾಡಿದ್ದಾರೆ. ಆದೇಶ 8 ದಿವಸದಾಗ ಮಾಡಿದ್ರು ಇವರು ಸತ್ಯಾಗ್ರಹ ಕೊಡ್ತಾ ಅಂಥೇಳಿ ನಿಮ್ಮ ಮುಖಾಂತರ ನಮ್ಮ ಶ್ರೀ ಗೋವಿಂದ್ರ ಲೋನೆ ಮತ್ತು ಭರತ್ ಪಾಟೀಲ್ ಅವರು ಈ ಮೀಡಿಯಾ ಮುಖಾಂತರ ನಿಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಬೆಳಕುಣಿ ಚೌಧರಿಯಲ್ಲಿ ಸ್ವಲ್ಪ ಸ್ವಚ್ಛತೆ ಸಲುವಾಗಿ ಏನು ಗಮನ ಕೊಡ್ತಾ ಇಲ್ಲ. ನಮ್ಮ ಶ್ರೀ ಚಂದ್ರಕಾಂತ್ ಮೇತ್ರೆ ಸಾಹೇಬ್ರಂತ ಬಂದಿದ್ದಾರೆ, ಅವರು ಓಣೆಯಲ್ಲಿ ಏನು ಕೆಲಸ ಮಾಡ್ತಾಯಿಲ್ಲ. 10 ಸಲ ಇವರು PD ಅವರಿಗೆ ಹೇಳಿದ್ದಾರೆ, ಬಟ್ ಏನು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅಂತ ಹೇಳಿ ನಮ್ಮ ಊರ್ದು ಸಮಸ್ಯೆನೂ ಇದೆ ಸರ್. ಅದ ಕಾರಣ ತಾವು ಇದು ಫಸ್ಟ್ ಇದು ಏನು ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟ್ಗೆ ತಾವು ಗಮನ ಕೊಟ್ಟು ಇನ್ಕ್ವೈರಿ ಯಾರಿಗೆ ಮಾಡಿದ್ದೀರಾ ಅವ್ರು ಬಂದು ಇನ್ಕ್ವೈರಿ ಮಾಡಿ ತಮ್ಮ ಆ್ಯಕ್ಷನ್ ತಗೋಬೇಕು. ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಆ ನಂತರ ಈ ಕ್ರಮ ತಗೊಂಬಲಿದ್ದರೆ ನಾವು ಇಲ್ಲಿ ಉಪಸತ್ಯಾಗ್ರಹ ಕೂತಿ ನಾವು ಎಲ್ಲರೂ ನಮ್ಮ ಭರತ್ ಪಾಟೀಲ್ ಗೋವಿಂದ್ ಲೋನೆ ಜೊತೆ ಇಲ್ಲಿ ನಾವು ಉಪಸತ್ಯಾಗ್ರಹ ಕೂಡ್ತೀವಿ ಅಂತ ಹೇಳಿ ನಾವು ತಮ್ಮ ಮುಖಾಂತರ ಎಲ್ಲರಿಗೆ ಎಲ್ಲ ಆಫೀಸರ್ಗೆ ಆಗ್ರಹ ಮಾಡ್ತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು MD ನಯೋಮ. ಇನ್ನೊಂದು ವಿಷಯ ನಮಗೆ ತೋರಿಸ್ತಾ ಇದ್ದೇನೆ, ಆದೇಶ ಕಾಪಿ 5/7/2024 ಆಗಿದೆ. ಒಂದು ಆದೇಶ ಕಾಪಿ ಇರೋ ಹತ್ತಿರ ಇದೆ, ಮತ್ತು ಸೆಕೆಂಡ್ ಆದೇಶ ಕಾಪಿನೂ 22ಗೆ ಆಗಿದೆ. 22ಗೆ ಬಂದು ಇನ್ಕ್ವೈರಿ ಮಾಡೋ 22 ಒಳಗೆ ಅಂತ ಹೇಳಿ. ಬಟ್ ಇವ್ರ ಕಾಪಿ ಬಂದು ಮುಟ್ಟುತ್ತೆ ಇವರಿಗೆ 23ಕ್ಕೆ. ಅವ್ರು ಯಾರು ಬೇಜವಾಬ್ದಾರಿ ಕಟ್ತಾರೆ ಅವ್ರಿಗೆ ಗೊತ್ತು. ಇವ್ರು ಹೇಳೋದೇನು ಸಮಸ್ಯೆ ಏನದ ಸರ್, ಇದು ಅಂಡರ್ಸ್ಟ್ಯಾಂಡಿಂಗ್ ಏನು ನಡೀತಾ ಇದೆ ಆಫೀಸ್ ಲೆವೆಲ್ದಾಗ ಅರ್ಥ ಆಗ್ತಾ ಇಲ್ಲ. ಆದೇಶ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದೇಶ ಮಾಡಿದ್ರೆ ಅವ್ರು ಮರ್ಯಾದೆ ಇಲ್ಲ ಅಂದ್ರು ಜನ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಅವ್ರ ಕ್ವಶನ್ ಇದೆ ಸರ್. ಯಾರ ಬಂದ ಆದೇಶ ಆಗಿನ ಮ್ಯಾಕೆ ಯಾರು ಬಂದ್ರೆ ನಿಮ್ಮ ಅಧಿಕಾರಿಗಳು ಯಾರ ಸಂಪರ್ಕ ಬಂದಿದ್ದಾರೆ? ನೋಡಿ ಸರ್, ಆದೇಶ ಆಗಿನ ನಂತರ ಯಾರು ಇವ್ರಿಗೆ ಮೀಟ್ ಆಗಿಲ್ಲ ಅಂತ ಹೇಳಿ ನಾವು ಇವ್ರ ಜೊತೆ ಹಳೆಯ ಇವ್ರೀಗ ಇವ್ರ ಸಂಪರ್ಕ ಇದೆ ಅಂತ ಇವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಗೆಲ್ಲರಿಗೆ ಕರ್ಸಿ ಅಂತ ಹೇಳಿ ವಿನಂತಿ ಮಾಡಿ ನಿಮ್ಗೆ ಕರೆಸಿ ಸ್ವಲ್ಪ ಎಲ್ಲ ಅವೇರ್ನೆಸ್ ಇದು ಮೆಸೇಜ್ ಹೋಗ್ಬೇಕು ಹೈಯರ್ ಆಫೀಸ್ಗಳಿಗೆ ಮತ್ತು ಆಕ್ಷನ್ ಆಗಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಿಶನ್ ತಾಂಡಗಳಲ್ಲಿ ಗ್ರಾಮದ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಒಂದು ಹೌಸ್ ನಿರ್ಮಾಣ 50,000 ರೂಪಾಯಿಗಳು ಬಿಡುಗಡೆ ಮಾಡಿ ಹೌಸ್ ನಿರ್ಮಾಣ ಮಾಡದೆ 30 ವರ್ಷಗಳು GPS ಮಾಡಿ ಹಣ ಲೂಟಿ ಮಾಡಿದ್ದು ಅಲ್ಲದೆ ಇದೇ ತಾಂಡದ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿಗಾಗಿ ಹಣ ಬಿಡುಗಡೆ ಮಾಡಿ ಪೈಪ್ಲೈನ್ ದುರಸ್ತಿ ಮಾಡದೆ ಹಣ ಲೂಟಿ ಮಾಡಿದ್ದರಿಂದ ಮಳೆಗಾಲದಲ್ಲೂ ಕಿಶನ್ ತಾಂಡದ ಜನರು ಕುಡಿಯುವ ನೀರಿಗಾಗಿ ಅಲೆದಾಡುವಂತಾಗಿದೆ. ತಾಂಡದ ಮಹಿಳೆಯರು ಅಧಿಕಾರಿಗಳ ಮೇಲೆ ಶಾಪವಾಗುತ್ತಿದ್ದು ಮಾಧ್ಯಮರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. नाली भी नहीं बना रहे, ये पानी पूरा अंदर टांडे में
जा रहे, ये पानी पूरा गलीच पानी टाके में जा रहे, और वो भी पानी नहीं, ये गली भी ये नाली भी बनाना, वो भी नहीं बना रहे। बना तो बोलते कौन है? लक्ष्मण, यहाँ का है? हाँ यहाँ का है। क्या बोल रहे? क्या बोलते हो? नहीं, कुछ भी नहीं बोलते, आते हो सब तो बोलते हो गए, दूसरा क्या भी नहीं। तुमचं नाव सांग, काय सांगलं? तुमचं नाव का सांगलं? पिंका ಕಿಶನ್ ತಾಂಡವ್ ಯುವಕ ಬಾಲಾಜಿ ಜಾಧವ್ ಮಾತನಾಡಿ, ತಾಂಡದ ದನಕರುಗಳಿಗೆ ನೀರು ಕುಡಿಯಲು ಹಲವು ಸಮಸ್ಯೆಗಳಿರುವುದರಿಂದ ಇದರಿಂದ ದನಕರುಗಳಿಗಾಗಿ ನೀರಿಗಾಗಿ ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಪಿಡಿಒಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. बेलकुनी चौधरी सर। हाँ सर। अब ये पुराना बता के हाँ पुराना बता के सर बिल उठा के वो लोग खा गए सर पूरा। अभी ये बांधना सर वो नया। हम सबको बोले, मेंबर को बोले, पीडीओ को बोले तो सर वो रेस्पॉन्स नहीं देते हमको आगे से। यही नहीं सर, कौन सा भी समस्या बोले ना हम रेस्पॉन्स नहीं देते सर आगे से कुछ भी। आते करते बोलते अगर कुछ नहीं करते सर, एक बार नहीं विजिट करते सर इधर पीडीओ को। आपको कैसा पता चला है बिल उठाए बोल किसका? सर हम ये लिस्ट से देखे सर पूरा, कैसा पंचायत को जाके एक्शन प्लान में देखे सर ये पूरा। ऐसा? हाँ सर। क्या बोला पीड़े, क्या बोला? वो रेस्पॉन्स नहीं देते सर, इधर आके देखो बोले तो नहीं आते सर कोई भी लोग। ना मेंबर को बोले तो मेंबर भी कुछ नहीं करता सर इधर। हाँ करते वैसे सर, हवा में जैसा बातें करता ना सर वैसे पूरा बातें हवा में इधर। और दूसरी बात तो ತಾಂಡದ ಗ್ರಾಮದ ಹಿರಿಯ ನಾಗರಿಕರಾದ ಗೋವಿಂದರಾವ್ ಅವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ದೂರು ನೀಡಿದರೆ ಅವರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆಯಲಾಗಿದೆ ಎಂದು ಪತ್ರವನ್ನು ಕಳಿಸಿದ್ದಾರೆ. ವಿನಃ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. मेरा नाम गोविंदराव प्रभुतराव लोनी गवंडगांव है सब। बेलकोनी पंचायत औरत तालुके में आता है गवंडगांव। हमारे गांव में लूटी हो गई सब। हैंडीकैप का शौचालय 2 लाख का बगैर बनाने से चुनना बनना लगा के पूरा लूट दिए। एक बात, जानवर के वास्ते हौद बनाने का है 50,000 का, वो भी लूट दिए। और पाइपलाइन करने का, पीने को पानी नहीं, गाँव में तरस रहे लोग, वो पीने को पानी नहीं तो वो भी 50,000 रुपए का पूरा लूट दिए। हम डीसी को कंप्लेंट करे, सीएस को कंप्लेंट करे, एक बार छोड़ को 2-2 3-3 बार गए हम झटपी को, अभी तक कोई इंक्वायरी नहीं है। हम एक दिन झटपी को गए तो लेटर घर को आता है, 22 तारीख का रहे सो 23 तारीख को लेटर आता है यहाँ से पोस्ट से। ऐसा लूटी हो रहा है साहब, हमारे ऊपर अन्याय हो रहा है गाँव के ऊपर। इतना कुछ भी करके हमारे को न्याय दे लो। अधिकारी अभी तक नहीं है, हमारे को बात नहीं करे, गांव को नहीं आए। पहले ये पहले का गवर्नमेंट हाई स्कूल है, हाँ पहले का शौचालय है, उसको चूना बनना लगा के नया बनाया बोल को उठाए। वो हैंडीकैप का सर्कुलर अलग है, वो पहले का सर्कुलर ये है, ये फोटो के साथ है सब। हमारे कुछ भी नहीं है, पूरा लूटी हो रहा है। हमारे गांव के ऊपर बहुत अन्याय हो रहा है। कुछ भी करके हमारे को न्याय दिलाओ। न्याय अगर नहीं मिले, अभी एक बार कंप्लेंट करके हम रास्ता रोको आंदोलन करते हैं पंचायत के सामने ऊपर सत्या। बसवराज पूजारी, RJ32 न्यूज़, बीदर।